ಎಲ್ಲರಿಗೂ ನಮಸ್ತೆ. ಕೊಟ್ಟಿಯೂರು ವೈಶಾಖ ಮಹೋತ್ಸವದ ಕೊನೆಯ ದಿನ ಅನೇಕ ವಿಶಿಷ್ಟ ಪೂಜೆಗಳು ನಡೆಯುತ್ತಿರುವುದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅದರಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಪೂರ್ಣ ಪುಷ್ಪಾಂಜಲಿ, ಪ್ರಮುಖ ವಿಧಿವಿಧಾನಗಳ ಅಂತಿಮ ಘಟ್ಟದ ಪೂಜಾ ಕ್ರಮವಾಗಿದೆ ಈ ಪೂರ್ಣ ಪುಷ್ಪಾಂಜಲಿ ಎಂಬುದು. ವೈಶಾಖ ಮಹೋತ್ಸವದಲ್ಲಿ ರೋಹಿಣಿ ಆರಾಧನೆ ಎಂಬುದು ಅತ್ಯಂತ ಮಹತ್ವದ ದಿನವಾಗಿರುತ್ತದೆ. ರೋಹಿಣಿ ಆರಾಧನೆ ದಿನ ಮಹಾದೇವನನ್ನು ಮಹಾವಿಷ್ಣು ಆಲಂಗಿಸಿಕೊಂಡು ಸಮಾಧಾನಪಡಿಸುವ ಸಂಕೇತವಾಗಿ ಮಣಿತರದಲ್ಲಿ ಸ್ವಯಂಭೂ ಶಿವನ ಲಿಂಗವನ್ನು ಮಹಾವಿಷ್ಣುವಿನ ಪ್ರತಿನಿಧಿಯಾಗಿ ತಳಿಪರಂಬ ಕುರುಂಬತ್ತೂರು ಮನೆತನದ ಹಿರಿಯ ಬ್ರಾಹ್ಮಣ ವ್ಯಕ್ತಿ ಅಥವಾ ಹಿರಿಯ ಬ್ರಾಹ್ಮಣರು ತುಳಸಿ ಪುಷ್ಪಗಳನ್ನು ಅರ್ಪಿಸಿ ಮಣಿತರದಲ್ಲಿರುವ ಸ್ವಯಂಭೂ ಶಿವನ ಲಿಂಗವನ್ನು ಆಲಂಗಿಸಿಕೊಳ್ಳುವ ಒಂದು ವಿಶಿಷ್ಟ ಆಚರಣಾ ಕ್ರಮವನ್ನು ಆಲಿಂಗನ ಪುಷ್ಪಾಂಜಲಿ ಎನ್ನುತ್ತಾರೆ. 4 ಆರಾಧನೆಗಳಲ್ಲಿ ರೋಹಿಣಿ ಆರಾಧನೆ ಅತ್ಯಂತ ಪ್ರಮುಖವಾಗಿದ್ದು, ರೋಹಿಣಿ ಆರಾಧನಾ ದಿನ ಆರಾಧನಾ ಪೂಜೆ, ಬಂಗಾರದ ಶಿವೇಲಿ ಅಂದರೆ ಆನೆಯ ಮೇಲೆ ಬಂಗಾರದ ಅಲಂಕಾರ ಮಾಡಿರುವಂಥ ಆನೆಯ ಮೇಲೆ ದೇವರನ್ನು ಹೊತ್ತು ಉತ್ಸವ ನಡೀತದೆ. ಅದನ್ನು ಬಂಗಾರದ ಶಿವೇಲಿ ಎನ್ನುತ್ತಾರೆ. ಮತ್ತು ಕಲಭಾಭಿಷೇಕ, ಪಂಚಗವ್ಯಾಭಿಷೇಕ, ಆಲಿಂಗನ ಪುಷ್ಪಾಂಜಲಿ ಜೊತೆಗೆ ಚತುಶತವು ಕೂಡ ಆ ದಿನ ನಡೆಯುತ್ತದೆ. ಹಾಗಾಗಿ ಈ ದಿನ ರೋಹಿಣಿ ಆರಾಧನೆ ಅತ್ಯಂತ 4 ಆರಾಧನೆಗಳಲ್ಲಿ ಅತ್ಯಂತ ಪ್ರಮುಖವಾದ ದಿನ ಎಂಬ ಪ್ರತೀತಿ ಭಕ್ತರಲ್ಲಿ. ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ. ಆಲಿಂಗನ ಪುಷ್ಪಾಂಜಲಿ ನೋಡುವುದಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ. ಯಾಕಂದರೆ ಮಹಾದೇವ ಮಹಾವಿಷ್ಣುವಿನ ಸಂಗಮಕ್ಕೆ ಸಾಕ್ಷಿ ಆ ದಿನ ಎಂಬ ನಂಬಿಕೆ ಭಕ್ತರಲ್ಲಿರುವ ಕಾರಣ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಅತ್ಯಂತ ಕಾತರ ಮತ್ತು ಶ್ರದ್ಧೆ ಭಕ್ತಿಯಿಂದ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಆಲಿಂಗನ ಪುಷ್ಪಾಂಜಲಿ ಮಾಡುವ ತಳಿಪರಂಬ ಕುರುಮತ್ತೂರು ಮನೆತನದ ಬ್ರಾಹ್ಮಣರಿದ್ದಾರೆ, ಆ ವ್ಯಕ್ತಿ ಇದ್ದಾರೆ. ಅವರು ಶ್ರೀ ಕುಂಡಾನ್ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಜಪ ತಪಗಳನ್ನು ಮಾಡಿ ನಂತರ ಅಕ್ಕರೆ ಕೊಟ್ಟಿಯೂರಿನಲ್ಲಿರುವಂತಹ ಅಕ್ಕಲ್ ಕುಟೀರ, ಹಲವು ಕುಟೀರಗಳಿದೆ, ಅದರಲ್ಲಿ ಅಕ್ಕಲ್ ಕುಟೀರದಲ್ಲಿ ವಿಶ್ರಾಂತಿ ಮಾಡ್ತಾರೆ. ಮಧ್ಯಾಹ್ನದ ಶಿವೇಲಿ ಆರಂಭವಾಗುವ ಮುನ್ನ, ಅದಕ್ಕಿಂತ ಮುಂಚೆ ಕ್ಷೇತ್ರದ ತೀರ್ಥಕೊಳದಲ್ಲಿ ಸ್ನಾನ ಮಾಡಿ ಮುಖಮಂಟಪಕ್ಕೆ ಬಂದ ಮೇಲೆ ಉಷಾಕಾಂಬ್ರ ನಂಬೂದಿರಿಗಳು ಅವರನ್ನು ಸ್ವಾಗತಿಸ್ತಾರೆ, ಮಣಿತರದಲ್ಲಿ ಕೂರಿಸ್ತಾರೆ. ನಂತರ ಕುರುಂಬತ್ತೂರರಿಗೆ ಉಷಾಕಾಂಬ್ರ ನಂಬೂದಿರಿಗಳು ಪುಷ್ಪಾರ್ಚನೆಗೆ ಬೇಕಾದ ತುಳಸಿ ದಳಗಳನ್ನು ಅಥವಾ ತುಳಸಿ ಪುಷ್ಪಗಳನ್ನು ನೀಡ್ತಾರೆ. ಇದನ್ನು ಸ್ವಯಂಭೂ ಶಿವನಿಗೆ ಕುರುಂಬತ್ತೂರರು ಅರ್ಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ಬಾಲಕುನ್ನಂ ನಂಬೂದಿರಿಗಳು ಶಂಖದಲ್ಲಿ ತೀರ್ಥವನ್ನು ನೀಡ್ತಾರೆ. ಈ ತೀರ್ಥವನ್ನು ಅಭಿಷೇಕ ಮಾಡಲಾಗ್ತದೆ. ಈ ಪ್ರಕ್ರಿಯೆ ಕೊನೆಯಲ್ಲಿ ಅಂದರೆ ಸ್ವಯಂಭೂ ಲಿಂಗಕ್ಕೆ ಪುಷ್ಪಾಂಜಲಿ ಮಾಡಿದ ನಂತರ ಕೊನೆಗೆ ಶಿವಲಿಂಗವನ್ನು ಅಪ್ಪಿಕೊಂಡು ಆಲಂಗಿಸಿಕೊಳ್ಳುವಂಥ ಒಂದು ವಿಶಿಷ್ಟ ಆಚರಣೆ. ಇದಕ್ಕೆ ಆಲಿಂಗನ ಪುಷ್ಪಾಂಜಲಿ ಎನ್ನುತ್ತಾರೆ. ಅಂದರೆ ಪುಷ್ಪಾಂಜಲಿ ಮಾಡಿದ ನಂತರ ಆಲಂಗಿಸಿಕೊಂಡು ಶಿವನನ್ನು ಸಮಾಧಾನಪಡಿಸುವಂಥ ಒಂದು ಪ್ರಕ್ರಿಯೆ. ಕುರುಂಬತ್ತೂರು ನಾಯ್ಯರ್ಗಳಿಗೆ ಅಮೆಯ ಸೂತಕ ಇದ್ದರೆ, ಅವರಿಗೆ ಸೂತಕ ಏನಾದರೂ ಇದ್ದರೆ ಆಲಿಂಗನ ಪುಷ್ಪಾಂಜಲಿ ನಡೆಯುವುದಿಲ್ಲ. ಮತ್ತು ರೋಹಿಣಿ ದಿನ ಮಿಥುನ ಮಾಸದಲ್ಲಿ ರೋಹಿಣಿ ದಿನ ಈ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಈ ರೋಹಿಣಿ ದಿನ ಎಂಬುದು ಮಿಥುನ ಮಾಸದಲ್ಲಿ ಏನಾದರೂ ಬಂದರೆ ಆ ದಿನ ಆಲಿಂಗನ ಪುಷ್ಪಾಂಜಲಿ ನಡೆಯುವುದಿಲ್ಲ. ವೈಶಾಖ ಮಹೋತ್ಸವದಲ್ಲಿ ಪುಷ್ಪಾಂಜಲಿ ಪೂಜಾ ವಿಧಾನ ಪ್ರತಿದಿನ ನಡೆಯುತ್ತದೆ. ಅದರಲ್ಲಿ ಈ ಆಲಿಂಗನ ಪುಷ್ಪಾಂಜಲಿ ಎಂಬುದು ಅತ್ಯಂತ ವಿಶೇಷವಾಗಿರುವಂತಹ ದಿನ. ಅದೇ ರೀತಿ ಕೊನೆಯ ದಿನ ನಡೆಯುವಂತಹ ಪೂರ್ಣ ಪುಷ್ಪಾಂಜಲಿ ಅತ್ಯಂತ ಮುಖ್ಯ ಘಟ್ಟವಾಗಿದೆ. 27 ದಿವಸಗಳ ಕಾಲ ಪೂಜಾ ವಿಧಿವಿಧಾನಗಳ ಸಂದರ್ಭ ನಡೆದಿರಬಹುದಾದ ಎಲ್ಲ ತಪ್ಪುಗಳನ್ನು ಎಲ್ಲರೂ ಮಾಡಿರುವಂತಹ ತಪ್ಪುಗಳನ್ನು ಮನ್ನಿಸುವಂತೆ ಪ್ರಾರ್ಥಿಸಿ ಈ ಪೂರ್ಣ ಪುಷ್ಪಾಂಜಲಿ ನಡೆಯುತ್ತದೆ. ಕಲಭಾಭಿಷೇಕ ನಡೆದ ನಂತರ ಕೊನೆಯ ದಿವಸದ ಕಲಭಾಭಿಷೇಕ ನಡೀತದೆ. ಅದಾದ ನಂತರ ಈ ಪೂರ್ಣ ಪುಷ್ಪಾಂಜಲಿ ನಡೀತದೆ.
ಆ ನಂತರ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ನೀಡ್ತಾರೆ. ಪೂರ್ಣ ಪುಷ್ಪಾಂಜಲಿ ಎಂದರೆ ವೈಶಾಖ ಮಹೋತ್ಸವದ ಸಮಾಪ್ತಿಯ ಅಂತಿಮ ಹಂತದ ಕ್ಷಣ ಎಂದೇ ಹೇಳಬಹುದು. ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಚಾರ ನಾವು ತಿಳ್ಕೊಳ್ಬೇಕಿದೆ. ಶಿವನಿಗೆ ಬಿಲ್ವಪತ್ರೆ ಎಲೆಗಳನ್ನು ಸಮರ್ಪಿಸುವುದು ನಾವೆಲ್ಲ ನೋಡಿರುವಂಥದ್ದು. ಆದರೆ ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ಮಾತ್ರ ಬಿಲ್ವಪತ್ರೆ ಬದಲಿಗೆ ತುಳಸಿ ಸಮರ್ಪಿಸ್ತಾರೆ. ಉತ್ಸವ ಪೂರ್ತಿ ತುಳಸಿಯಿಂದಲೇ ಪುಷ್ಪಾಂಜಲಿ ನಡೀತದೆ. ಇಲ್ಲಿ ವೈಶಾಖ ಮಹೋತ್ಸವದಲ್ಲಿ ತುಳಸಿಯೇ ಅತ್ಯಂತ ಪ್ರಮುಖ ಪೂಜೆಗೆ ಬೇಕಾದಂಥ ವಸ್ತುವಾಗಿರ್ತದೆ. ಎಲ್ಲ ಪೂಜೆಗಳಿಗೂ ತುಳಸಿಯೇ ಪ್ರಮುಖವಾಗಿರ್ತದೆ. ಶಿವನ ನಾಮಸ್ಮರಣೆ ಮತ್ತು ಶಿವನ ಯಾವುದೇ ಹೆಸರುಗಳನ್ನು ಅಕ್ಕರೆ ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ಹೇಳಲಾಗ್ತಾ ಇಲ್ಲ, ಯಾರೂ ಕೂಡ ಹೇಳುವುದಿಲ್ಲ. ಹರಿಗೋವಿಂದ ನಾಮಸ್ಮರಣೆಯಷ್ಟೇ ಇಲ್ಲಿ ಹೇಳುವಂಥದ್ದು. ಹರಿಗೋವಿಂದ ನಾಮಸ್ಮರಣೆ ಮತ್ತು ಮಂತ್ರಘೋಷಗಳನ್ನು ಕೇಳಬಹುದು. ಮತ್ತು ತುಳಸಿ ಎಲೆಗಳು, ತುಳಸಿಯ ಪುಷ್ಪಾರ್ಚನೆ ಮತ್ತು ಹರಿಗೋವಿಂದ ನಾಮಸ್ಮರಣೆ ಶಿವ ದೇವಸ್ಥಾನದ ಈ ರೀತಿ ವಿಷ್ಣುವಿನ ಆರಾಧನಾ ಕ್ರಮ ನಡೆಯುವಂಥ ಆಚರಣೆ ಜಗತ್ತಿನಲ್ಲಿ ಬೇರೆ ಎಲ್ಲಿಯೂ ಕಾಣಲು ಸಾಧ್ಯ ಇಲ್ಲ, ನೋಡಲು ಸಿಗುವುದಿಲ್ಲ ಕೂಡ. ಇದು ಕೊಟ್ಟಿಯೂರಿನ ವಿಶಿಷ್ಟ ಆಚರಣೆಯಲ್ಲಿ ಮಾತ್ರ ನೋಡಬಹುದಾಗಿದೆ. ಸತಿಯನ್ನು ಕಳೆದುಕೊಂಡಂತಹ ಶಿವನ ಕೋಪವನ್ನು ತಣಿಸಲು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗದಿರುವಾಗ ವಿಷ್ಣುವಿಗೆ ಮಾತ್ರವೇ ಶಿವನನ್ನು ದೀರ್ಘ ಆಲಿಂಗನದ ಮೂಲಕ ಸಮಾಧಾನಪಡಿಸಲು ಸಾಧ್ಯವಾಯಿತು ಎಂಬ ನಂಬಿಕೆಯ ಸಂಕೇತವಾಗಿ ಹರಿಗೋವಿಂದ ಮತ್ತು ತುಳಸಿ ಅರ್ಚನೆಯ ಮೂಲಕ ವಿಷ್ಣುವಿನ ಹೆಸರಿನಲ್ಲಿ ಶಿವನನ್ನು ಸಮಾಧಾನಪಡಿಸುವ ಅಥವಾ ಶಾಂತಗೊಳಿಸುವಂಥ ಪೂಜಾ ಕ್ರಮ ಎಂಬುದು ಇದರ ಹಿಂದಿರುವ ನಂಬಿಕೆ ಮತ್ತು ಸತ್ಯವಾಗಿದೆ. ಈ ರೀತಿ ಆಚರಣೆ ಹಿಂದೆ ಇರುವಂಥ ಒಂದು ಬಲವಾದ ನಂಬಿಕೆ ಏನಂದರೆ ಶಿವನನ್ನು ಶಾಂತಗೊಳಿಸುವುದು ಈ ಪೂಜೆಯ ಕ್ರಮವಾಗಿದೆ. ಹಾಗಾಗಿ ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ಶಿವನಾಮವನ್ನು ಎಲ್ಲೂ ಜಪಿಸದೆ ಹರಿಗೋವಿಂದ ನಾಮಸ್ಮರಣೆ ಮತ್ತು ತುಳಸಿಯ ಅರ್ಚನೆಯೊಂದಿಗೆ ಶಿವನನ್ನು ಆರಾಧಿಸಲಾಗ್ತಾ ಇದೆ. ಈ ಮೂಲಕ ವಿಷ್ಣುವಿನ ಹೆಸರಿನ ಮೂಲಕ, ವಿಷ್ಣುವಿನ ನಾಮಜಪದ ಮೂಲಕ ಶಿವನನ್ನು ಶಾಂತಗೊಳಿಸುವಂತಹ ಈ ಮಳೆಯ ಉತ್ಸವ ವೈಶಾಖ ಮಹೋತ್ಸವ ಅತ್ಯಂತ ವಿಶಿಷ್ಟ ಮತ್ತು ವೈವಿಧ್ಯಮಯವಾದ ಆಚರಣೆಗಳಿಂದ ಪ್ರಸಿದ್ಧಿಯಾಗಿದೆ. ಹಾಗಾಗಿ ವೈಶಾಖ ಮಹೋತ್ಸವದಲ್ಲಿ ತುಳಸಿಯನ್ನು ಅರ್ಚನೆ ಮಾಡುವ ಮೂಲಕ ಕೊನೆಯ ಹಂತದ ಪೂಜಾ ವಿಧಿವಿಧಾನ ನಡೆಯುವುದನ್ನು ನೋಡಬಹುದು. ಕೊನೆಯದಾಗಿ ಕಿರಿಯ ತಂತ್ರಿಗಳು ಮತ್ತು ಹಿರಿಯ ತಂತ್ರಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಪೂಜಾ ಪ್ರಕ್ರಿಯೆ ಅಂತಿಮ ಹಂತವನ್ನು ಕಾಣಬಹುದು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮಹಾದೇವನು ಎಲ್ಲರನ್ನು ಅನುಗ್ರಹಿಸಲಿ. ಹರ ಹರ ಮಹಾದೇವ. ದಕ್ಷಿಣ ಕಾಶಿಯ ಕೊಟ್ಟಿಯೂರು ಮಾಡಿಡು ದಕ್ಷ ಮದಾಂತಕ